ಅದ್ಭುತಗಳನ್ನು ಮಾಡುವ ದೇವರು ನಮ್ಮ ದೇವರು. ನಮ್ಮ ದೇವರ ಹಾಗೆ ಕೆಲಸ ಯಾರೂ ಮಾಡಲ್ಲ. ನಮ್ಮ ದೇವರು ಸೋಮಾರಿ ಅಲ್ಲ. ಆಮೆನ್. ನಮ್ಮ ದೇವರು ಏನಾದರೂ ಕೆಲಸ ಮಾಡ್ತಾರ? ನಮ್ಮ ದೇವರು ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ದೇವ್ರು ಕೆಲಸ ಮಾಡ್ತಾ ಇದ್ದಾರಾ? ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ನನ್ನ ಜೀವನದಲ್ಲಿ ದೇವ್ರು ಕೆಲಸ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಿಮ್ಮೆಲ್ಲರ ಜೀವನದಲ್ಲಿ ನಮ್ಮ ದೇವರು ಕೆಲಸ ಮಾಡ್ತಾ ಇದ್ದಾರೆ. ಅದ್ಭುತವಾದ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ನನಗೊಂದು ಪ್ರಶ್ನೆ, ಈ ಯೇಸುವನ್ನು ಬಿಟ್ಟು ಲೋಕದ ಜನ ಜೀವನ ಹೇಗೆ ಮಾಡ್ತಾರೆ ಅನ್ನೋ ಪ್ರಶ್ನೆಗೆ ಇನ್ನೂ ನನಗೆ ಉತ್ತರನೇ ಸಿಕ್ಕಿಲ್ಲ. ಒಬ್ಬ ಸಿಸ್ಟರ್ ನನಗೆ ಲೆಟ್ರ್ ಬರೆದ್ರು. ಓಕೆ, ಅವ್ರು ಹೇಳ್ತಾ ಇದ್ರು, ನವೀನ್, ಐ ಡೋಂಟ್ ನೋ ಹೌ ಪೀಪಲ್ ಲಿವ್ ವಿದೌಟ್ ಕ್ರೈಸ್ಟ್ ಅಂತ. ಐ ಕೆನಾಟ್ ಲಿವ್ ವಿದೌಟ್ ಕ್ರೈಸ್ಟ್. ಕ್ರಿಸ್ತನಿಲ್ಲ ಅಂದರೆ ನನ್ನ ಕತೆ ಮುಗ್ದಂಗೆ. ನಾನು ಬದುಕಿದ್ದೆ ಅವ್ರ ಕೃಪೆಯಿಂದ. ಅವ್ರು ಬದುಕಿದ್ದಾರೆ, ಅದಕ್ಕೆ ನಾನು ಹೇಳ್ರಿ, ಅವ್ರು ಬದುಕಿದ್ದಾರೆ. ಓಕೆ, ಅವ್ರು ಇರಲಿ ಇರದೇ ಇರಲಿ, ನಮಗೆ ಶಕ್ತಿ ಇದೆ, ನಾವೇ ಬದುಕ್ತೀವಿ ಅಂತ ಎಷ್ಟು ಜನ ಹೇಳ್ತೀರಿ? ಬಾಯಿಂದ ಹೇಳಲ್ಲ, ಮಾಡಿ ತೋರಿಸ್ತೀರಿ. ಓಕೆ, ನಮ್ಮ ದೇವರು ಕೆಲಸ ಮಾಡ್ತಾರೆ, ಸೋಮಾರಿ ಅಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರ. ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ ಹಗಲು ರಾತ್ರಿ ನಮ್ಮ ದೇವ್ರು ಕೆಲಸ ಮಾಡ್ತಾರೆ. ಅವ್ರ ಕೈ ಇದೆಯಾ? ನೋಡಿದ್ದೀರಾ? ಕಾಣದ ಕೈಗಳು ಬಲವಾಗಿ ಕೆಲಸ ಮಾಡ್ತವೆ. ಇನ್ನು ಎಷ್ಟೇ ದೂರ ಇದ್ದರೂ ಅವ್ರ ಕೈ ಚಾಚಿ ನಿಮ್ಮನ್ನು ಹಿಡಿತಾರೆ. ಹಲ್ಲೆಲೂಯಾ. ಎಷ್ಟೇ ದೂರ ಇದ್ದರೂ ನಮ್ಮ ದೇವರು ಹಿಡಿತಾರೆ ನೋಡಿ. ಹಲ್ಲೆಲೂಯಾ. ನಮ್ಮ ದೇವ್ರು ಏನು ಕೆಲಸ ಮಾಡ್ತಾರೆ? ಅವ್ರ ಕೈ ಇದೆ, ಏನು ಕೆಲಸ ಮಾಡ್ತಾರೆ? ನಮಗೆ ದೇವ್ರ ಕೈ ಕೊಟ್ಟಿದ್ದಾರೆ, ಮಾಡೋದೆಲ್ಲ ಕೆಟ್ಟ ಕೆಲಸ. ನಮ್ಮ ದೇವ್ರಿಗೆ ಕೆಟ್ಟ ಕೆಲಸ ಮಾಡ್ತಾರ? ಅವ್ರು ಒಳ್ಳೆಯವರು, ಮಾಡೋದೆಲ್ಲ ಒಳ್ಳೆಯದೇ. ಹೇಳ್ರಿ, ಅವ್ರು ಒಳ್ಳೆಯವರು, ಮಾಡೋದೆಲ್ಲ ಒಳ್ಳೆಯದೇ. ಇನ್ನೊಂದು ಸರಿ ಹೇಳೋಣ, ಅವ್ರು ಒಳ್ಳೆಯವರು, ನನ್ನ ಜೀವಿತದಲ್ಲಿ ಅವ್ರು ಮಾಡೋದೆಲ್ಲ ಒಳ್ಳೆಯದೇ. ಆತನ ಚಿತ್ತದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಒಳ್ಳೆಯದೇ ಮಾಡ್ತಾರೆ. ಆತನ ನಾಮಕ್ಕೆ ಸ್ತೋತ್ರ. ನನಗೆ ಕೇಳಿ, 52 ವರ್ಷಗಳ ಹಿಂದೆನೇ ನಾನು ಯೇಸು ಸ್ವಾಮಿನ ಅಂಗೀಕಾರ ಮಾಡಿದ್ದು. ಅವತ್ತಿಂದ ಇವತ್ತಿನವರೆಗೆ ಅವರ ಕೈ ಕೆಲಸ ಮಾಡ್ತಾ ಇದೆ. ಹಲ್ಲೆಲೂಯಾ. ಅವರ ಕೈ ಕೆಲಸ ಮಾಡುತ್ತೆ. ವಾವ್. ಈ ವಚನ ಓದಿಕೊಳ್ಳೋಣ. ನಮ್ಮ ದೇವರು ಎಂಥ ಅದ್ಭುತನಾದಂಥ ದೇವರು ರೀ. ಜಗತ್ತಲ್ಲಿ ಅತೀ ಭಾಗ್ಯವಂತರು ಯಾರಂದರೆ, ಎಷ್ಟು ಮೆಲ್ಲ ಹೇಳಿದಿರಿ ನೋಡಿ. ಗುಡ್ ರಮೇಶ್, ನಾನೇ ನಿಜವಾಗಿ ಭಾಗ್ಯವಂತರ. ನಾವು ನಿತ್ಯತ್ವಕ್ಕೂ ಬದುಕ್ತೇವೆ. ಅವ್ರಿಗೆ ಯಾವ ಭರವಸೆ, ನಿರೀಕ್ಷೆ ಇಲ್ಲ. ನಮಗಂತೂ 100% ನಿರೀಕ್ಷೆ ಇದೆ. ಈಗಲೂ ಬದುಕ್ತೇವೆ, ನಾಳೆನೂ ಬದುಕ್ತೇವೆ, ನಿತ್ಯ ನಿರಂತರವೂ ಬದುಕ್ತೇವೆ. ಹಲ್ಲೆಲೂಯಾ. ಅವರ ಕೈ, ದೇವರ ಕೈ ಕೆಲಸ ಮಾಡ್ತದೆ. ಅವರ ದೇವರುಗಳಿಗೆ ಕೈಗಳುಂಟು, ಮುಟ್ಟೋದಿಲ್ಲ. ಕಣ್ಣುಂಟು, ಕಾಲುಂಟು, ಬಾಯಿ ಉಂಟು. ವಾವ್. ನಮ್ಮ ಚರ್ಚಲ್ಲಿ ಕೆಲವರು ಹಂಗೆ, ಬಾಯಿ ಉಂಟು, ಮಾತಾಡೋದೇ ಇಲ್ಲ. ಓಕೆ, ರೈಟ್. ನಮ್ಮ ದೇವರು ಕೆಲಸ ಮಾಡ್ತಾರೆ. ಯೆರೆಮೀಯನ ಗ್ರಂಥ 18ನೇ ಅಧ್ಯಾಯ ಮೊದಲಿನ 4 ವಚನಗಳು. ಯೆಹೋವನು ಯೆರೆಮೀಯನಿಗೆ, ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು, ಅಲ್ಲೇ ನನ್ನ ನುಡಿಯನ್ನು ನಿನಗೆ ಕೇಳ ಮಾಡುವೆನು ಎಂಬ ಮಾತನ್ನು ದಯಪಾಲಿಸಿದನು. ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು. ಇಗೋ, ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ದೇವರು ಇಲ್ಲಿ ಕುಂಬಾರ. ಅವ್ರ ಕೈ ಯಾವುದ್ರ ಮೇಲಿದೆ? ಚಕ್ರದ ಮೇಲೆ. ಎದ್ರ ಮೇಲಿದೆ? ನಮ್ಮ ದೇವರ ಕೈ ಚಕ್ರ ತಿರುಗಿಸ್ತದೆ. ಹೇಳ್ರಿ, ಏನು ತಿರುಗಿಸ್ತದೆ?
ಜೇಡಿ ಮಣ್ಣನ್ನು ತಗೊಳ್ತಾರೆ. ರೆಡಿಯಾಗಿರೋ ಪಾತ್ರೆಯನ್ನಲ್ಲ, ರೆಡಿ ಆಗದೇ ಇರೋ ಪಾತ್ರೆಯನ್ನು ರೆಡಿ ಮಾಡ್ತಾರೆ. ಹಲ್ಲೆಲೂಯಾ. ನಾವು ರೆಡಿ ಆಗಿರಲಿಲ್ಲ ಸ್ವಾಮಿನ ಅಂಗೀಕಾರ ಮಾಡಿದಾಗ. ಜೇಡಿ ಮಣ್ಣಾಗಿದೆ. ದೇವರು ತಗೊಂಡು ಒಳ್ಳೆ ಕೆಲಸಕ್ಕೆ ಉಪಯೋಗಿಸುವ ಪಾತ್ರೆಯನ್ನಾಗಿ ಮಾಡ್ತಾರೆ. ಆಮೆನ್. ಯಾವ ಕೆಲಸಕ್ಕೆ? ಒಳ್ಳೆ ಕೆಲಸಕ್ಕೆ ಉಪಯೋಗಿಸುವ ಪಾತ್ರೆಯನ್ನಾಗಿ ನಮ್ಮ ದೇವರು ನಿನ್ನ ನನ್ನ ಜೀವಿತದಲ್ಲಿ 24 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ. ಯಾವಾಗೊಮ್ಮೆ ಎದ್ದು ಬಂದ್ಬಿಟ್ಟು ಎಚ್ಚರಾದಾಗ ನಮ್ಮ ದೇವರ ಅಲಾರ್ಮೇ ಇಡಲ್ಲ. ಯಾಕೆ ಹೇಳ್ರಿ? ಮಲಗಿದವ್ರು ಎದ್ದು 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 ಹೇಳ್ರಿ. ಅವ್ರು ನಿದ್ದೆ ಮಾಡೋದೇ ಇಲ್ಲ, ಅವ್ರು ನಿದ್ದೆನೇ ಮಾಡಲ್ಲ. ಅದಕ್ಕೆ ಅವ್ರಿಗೆ ಅಲಾರ್ಮು ಅವಶ್ಯಕತೆ ಇಲ್ಲ. ನಮ್ಮ ದೇವರು ಕೆಲಸ ಮಾಡ್ತಾರೆ. ಚಕ್ರದ ಮೇಲೆ ಅವರ ಕೈ. ಇವತ್ತು ಅವ್ರ ಕೈಯಲ್ಲಿ ಏನೇನಿದೆ ನೋಡೋಣ. ಅವ್ರ ಕೈ ಏನು ಮಾಡುತ್ತೆ ನಮ್ಮ ಜೀವನದಲ್ಲಿ. ಪ್ರಿಯ ಸಹೋದರ ಸಹೋದರಿ, ನಮ್ಮ ದೇವರು ಮಾಡೋ ಮೊದಲನೇ ಒಂದು ದೊಡ್ಡ ಕೆಲಸ ಏನು ಅಂತ ಹೇಳಿದ್ರೆ, ಯಾರಾದರೂ ನೀವು ನಿಮ್ಮನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ರೆ, ಯಾರಾದರೂ ನಿಮ್ಮನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ರೆ ಮೊದಲು ದೇವರು ಮಾಡೋ ಕೆಲಸ ಏನಂತ ಹೇಳಿದ್ರೆ ಅಸ್ತಿವಾರ ಹಾಕ್ತಾರೆ. ಏನು ಹಾಕ್ತಾರೆ? ಎಲ್ಲರೂ ಹೇಳೋಣ ಇಂಗ್ಲೀಷಲ್ಲಿ, ಫೌಂಡೇಶನ್. ಯಾಕಂದ್ರೆ ನೀವೆಲ್ಲ ಇಂಗ್ಲೀಷ್ ಈಗಲ್ಲ, ಕನ್ನಡದವರಲ್ಲ. ಓಕೆ, ಅದರ ದೇವರ ಭಾಷೆ ಕನ್ನಡ ಭಾಷೆ. ಆಮೆನ್. ಓಕೆ, ಮೊದಲು ದೇವ್ರು ಏನು ಹಾಕ್ತಾರೆ? ಎಲ್ಲರೂ ಹೇಳೋಣ, ನನಗೇನು ಹಾಕ್ತಾರೆ ದೇವರು? ಅಸ್ತಿವಾರ ಹಾಕ್ತಾರೆ. ಹಿ ವಿಲ್ ಲೇ ಅ ಫೌಂಡೇಶನ್ ಫಾರ್ ಅವರ್ ಲೈಫ್. ದೇವರು ಕಟ್ಟಡದ ಫೌಂಡೇಶನ್ ಹಾಕ್ತಾ ಇಲ್ಲ, ನಮ್ಮ ಜೀವನವೆಂಬ ಕಟ್ಟಡಕ್ಕೆ ಅಸ್ತಿವಾರ ಹಾಕ್ತಾರೆ. ಅಸ್ತಿವಾರ ಏನಕ್ಕೆ ಬೇಕು? ಒಂದು ಮಾತು ಹೇಳಿದ್ರು, ಸ್ಥಿರವಾಗಿ ನಿಲ್ಬೇಕಂತ. ಒಂದು ವೇಳೆ ದೇವರು ನಿನಗೆ ಅಸ್ತಿವಾರ ಹಾಕಿದರೆ ನಾವು ಸ್ಥಿರವಾಗಿ ನಿಲ್ತೇವೆ. ಹಲ್ಲೆಲೂಯಾ. ದೇವರು ನನಗೆ ಅಸ್ತಿವಾರ ಹಾಕಿದರೆ, ದೇವರಿಗೆ ಅಸ್ತಿವಾರ ಹಾಕೋ ಶಕ್ತಿ ಉಂಟಾ? ಪ್ರಿಯ ಸಹೋದರ ಸಹೋದರಿ, ನೋಡ್ರಿ, ಮಹಾಸಾಗರ, ಸಮುದ್ರ ನೋಡಿದ್ದೀರಲ್ಲ ಎಲ್ಲರೂ? ಇಲ್ಲಿರೋರೆಲ್ಲ ನೋಡಿದ್ದೀರಿ ತಾನೆ? ಮಹಾಸಾಗರ ನೋಡಿದ್ದೀರಾ? ಸಮುದ್ರ, ಮಹಾಸಾಗರ. ನಾನು ಅಲ್ಲಿ ನಿಂತ್ಕೊಂಡು ನೋಡೋದು, ಅದಕ್ಕೆ ಕೊನೆನೇ ಕಾಣಲ್ಲ, ಅಷ್ಟು ದೊಡ್ಡದು. ಆದರೆ ಆ ಸಮುದ್ರ ಭೂಮಿ ಸೇರಿ ತಿರುಗ್ತಾ ಇದೆ. ಒಂದು ಹನಿ ಕೆಳಗೆ ಎಲ್ಲಿ ಬೀಳ್ತಾನೂ ಇಲ್ಲ. ಎಂತಾದ್ರೂ ಯೋಚನೆ ಮಾಡಿದ್ದೀರಾ? ನಾವದೆಲ್ಲ ಇಲ್ಲಿ ಯೋಚನೆ ಮಾಡ್ತೀವಿ. ಸಾಯಂಕಾಲ ಏನು ಊಟ ಬೇಕು ಅದು ಒಂದೇ ಯೋಚನೆ ಮಾಡೋದು, ಏನು ತಿನ್ನಬೇಕು, ಏನು ಉಣಬೇಕು. ಓಕೆ, ಸೊ ಅದನ್ನು ಮಾತ್ರ ಯೋಚನೆ ಮಾಡ್ತೀವಿ. ನನಗೊಂದು ಯೋಚನೆ ಏನಂದರೆ, ಹೆಂಗಪ್ಪ ಇದು ಹಿಂಗೆ ತಿರುಗ್ತಾ ಇದೆ. ಪಟ್ ಅಂತ ಒಂದು ನಕ್ಷತ್ರ, ಒಂದು ಸ್ಟಾರ್ ನಿಮ್ಮ ತಲೆ ಮೇಲೆ ಬಿದ್ದರೆ, ಓಕೆ, ಸೂರ್ಯ ಒಂದು ಸ್ವಲ್ಪ ಮೂಮೆಂಟಲ್ಲಿ ಹೆಚ್ಚು ಕಡಿಮೆ ಮಾಡಿದರೆ, ಮಾಡಿದಾನೆ ಇಷ್ಟು ವರ್ಷ? ಅಲ್ಲಲ್ಲ, ಯೌಶ ನಿಲ್ಲಿಸಿದ ಆ ಮಾತು ಬೇರೆ. ಆದರೆ ಸೂರ್ಯ ಏನಾದರೂ ಹೆಚ್ಚು ಕಡಿಮೆ ಮಾಡಿದಾನ? ರೆಗ್ಯುಲರ್ ಆಗಿ ತನ್ನ ಕೆಲಸ ಮಾಡ್ತಾ ಇದ್ದಾನೆ. ಇದಕ್ಕೆ ಅಸ್ತಿವಾರ, ಇಡೀ ಲೋಕಕ್ಕೆ ಅಸ್ತಿವಾರ ಹಾಕಿದವರು ಯಾರು? ಹಿ ಈಸ್ ಅ ಮಾಸ್ಟರ್ ಬಿಲ್ಡರ್. ಹೇಳ್ರಿ ಎಲ್ಲರೂ, ಮಾಸ್ಟರ್ ಬಿಲ್ಡರ್. ಉತ್ತಮವಾದಂಥ ಕಟ್ಟಡವನ್ನು ಕಟ್ಟುವ ಉತ್ತಮವಾದಂಥ ನಿರ್ಮಾಪಕ. ಹಲ್ಲೆಲೂಯಾ. ನಿರ್ಮಾಣ ಮಾಡುವನು. ಅದಕ್ಕೆ ಅಷ್ಟು ಉನ್ನತವಾದಂಥ ಅದ್ಭುತವಾದಂಥ ಅಸ್ತಿವಾರ ಹಾಕಿದ ದೇವರು ನಿನ್ನ ಜೀವನಕ್ಕೆ ಅಸ್ತಿವಾರ ಹಾಕಲ್ವಾ? ಹೇಳ್ರಿ, ಅವರು ನನ್ನ ಜೀವಿತಕ್ಕೆ ಅಸ್ತಿವಾರ ಹಾಕ್ತಾರೆ. ಹಲ್ಲೆಲೂಯಾ. ಅದಕ್ಕೆ ನಾವು ವಾಕ್ಯ ಓದಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ. ದೇವರೇ ಹೇಳ್ತಾರೆ, ದೇವ್ರ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ಓದುವವರು ಭಾಗ್ಯವಂತರು. ಹಲ್ಲೆಲೂಯಾ. ಎಫೆಸ 2:20 ಹೇಳ್ತದೆ. ಏನಂತ ಹೇಳಿದ್ರೆ, ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನೇ ಮುಖ್ಯವಾದ
ಎಲ್ರು ಹೇಳೋಣ, ಯೇಸು ಕ್ರಿಸ್ತನೇ ನನ್ನ ಜೀವಿತ, ನಿನ್ನ ಜೀವಿತ ನಮ್ಮ ಯೇಸು ಕಟ್ತಾ ಇದ್ದಾರೆ. ಓಕೆ, ಅದಕ್ಕೆ ಅವರು ಅಸ್ಥಿವಾರ ಹಾಕ್ತಾರೆ. ಆ ಅಸ್ಥಿವಾರಕ್ಕೆ ಮುಖ್ಯವಾದ ಮೂಲೆಗಲ್ಲು ಯೇಸುವೆ. ಯೇಸು ಎಂಬ ಅಸ್ಥಿವಾರ, ಎಲ್ರು ಹೇಳೋಣ, ಯೇಸು ಎಂಬ ಅಸ್ಥಿವಾರ. ಪ್ರಿಯರೇ, ನಿಮ್ಮ ಜೀವನ ಅದ್ಭುತವಾಗಿರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಯೇಸು ಎಂಬ, ಓಕೆ, ಯೇಸು ಸ್ವಾಮಿಗಿರುವ ಇನ್ನೊಂದು ಹೆಸರು ದೇವರ ವಾಕ್ಯ. ಯೇಸುವಿಗೆ ಇರುವ ಇನ್ನೊಂದು ಹೆಸರು ದೇವರ ವಾಕ್ಯ. ಹಿಸ್ ನೇಮ್ ಈಸ್ ದ ವರ್ಡ್ ಆಫ್ ಗಾಡ್. ಓಕೆ, ಮತ್ತಾಯನ ಬರೆಸುವಾರ್ತೆ 7ನೇ ಅಧ್ಯಾಯ 24ನೇ ವಚನ. ಆದದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ನೋಡ್ರಿ, ಬಂಡೆ ಮೇಲೆ ಮನೆ, ಯೇಸು ಕ್ರಿಸ್ತನೇ ಮೂಲೆಗಲ್ಲು. ಯೇಸು ಕ್ರಿಸ್ತನಂದ್ರೆ ದೇವರ ವಾಕ್ಯ. ಯೇಸು ಎಲ್ಲಿದ್ದಾರೆ? ಇಲ್ಲಿದ್ದಾರೆ ನೋಡಿ, ಕೈಯಲ್ಲಿ. ಯೇಸು ಒಳಗಿದ್ದಾರೆ, ಯೇಸು ನನ್ನ ಬಾಯಲ್ಲಿ ಇದ್ದಾರೆ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ನಮ್ಮ ಬಾಯಲ್ಲಿ ಯೇಸು ಇದ್ದಾರೆ ಅಂದ್ರೆ ಅದರ ಅರ್ಥ ಏನಂದ್ರೆ ಅವರ ವಾಕ್ಯ ಯೇಸು. ಹಲ್ಲೆಲೂಯಾ. ಈ ವಾಕ್ಯ ಯೇಸು, ಈ ವಾಕ್ಯವೆಂಬ ಅಸ್ಥಿವಾರದ ಮೇಲೆ, ಅಂದ್ರೆ ದೇವರ ವಾಕ್ಯ ಹೇಳ್ತದೆ, ಈ ನನ್ನ ಮಾತುಗಳನ್ನು ಕೇಳಿ, ಬರೀ ಕೇಳಿದ್ರೆ ಸಾಕಾಗಲ್ಲ, ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯ. ಕಟ್ಟಿದ ಮೇಲೆ ಏನಾಯ್ತಂತೆ ಹೇಳುತ್ತೆ ನೋಡ್ರಿ. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ಥಿವಾರವು ಬಂಡೆ ಮೇಲಿದ್ದರಿಂದ ಅದು ಬೀಳಲಿಲ್ಲ. ಒಂದು ಚಪ್ಪಾಳೆ ತಟ್ಟಣ ಅದಕ್ಕೆ. ಹಲ್ಲೆಲೂಯಾ. ನಿನ್ನ ಮನೆ ಬೀಳಲ್ಲ. ಪಕ್ಕದಲ್ಲಿದ್ದವ್ರು ಹೇಳ್ರಿ, ನಿಮ್ಮ ಮನೆ ಬೀಳಲ್ಲ. ಮಳೆ ಬರುತ್ತೆ, ಗಾಳಿ ಬರುತ್ತೆ, ಭೂಕಂಪ ಆಗುತ್ತೆ, ಬೆಲೆಗಳು ಏರ್ತವೆ, ಓಕೆ, ಸರ್ಕಾರ ಬದಲಾವಣೆ ಆಗುತ್ತೆ, ಹಿಂಸೆ ಬರುತ್ತೆ, ಹೋರಾಟ ಬರುತ್ತೆ, ಸಂಕಟ ಬರುತ್ತೆ, ಅವಮಾನ ಬರುತ್ತೆ, ಟೀಕೆಗಳು ಬರುತ್ತೆ. ನಿನ್ನ ಮನೆ ಬೀಳಲ್ಲ. ಬರೋದು ಬರಲಿ, ಏನು ಬರುತ್ತೆ ನೋಡೋಣ. ಯಾಕೆ ನಾವು ಬೀಳಲ್ಲ ಅಂತ ಹೇಳಿದ್ರೆ ನಮ್ಮ ಅಸ್ಥಿವಾರ ಗಟ್ಟಿ. ಕ್ರಿಸ್ತನೇ ನಮ್ಮ ಅಸ್ಥಿವಾರ. ಎಲ್ರು ಹೇಳೋಣ, ಕ್ರಿಸ್ತನೇ ನನ್ನ ಅಸ್ಥಿವಾರ. ಹೋರಾಟಗಳು ಬೇಕಾದಷ್ಟು ಬರ್ತದೆ. ಯೇಸು ಸ್ವಾಮಿನೇ ಹೇಳಿದ್ದಾರೆ, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯದಿಂದಿರಿ, ನಾನು ಲೋಕವನ್ನು. ಇಂದಿನಿಂದ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹೇಳಿದ್ದಾರೆ. ಅವರು ಏನಾದರೂ ಬರುತ್ತೆ, ಅದು ನಿಮ್ಮ ಅಕ್ಕಪಕ್ಕದವರಿಂದ ಬರುತ್ತೆ, ನಿಮ್ಮ ಮನೆಯವರಿಂದ ಬರುತ್ತೆ, ನಿಮ್ಮ ಕೆಲಸದಲ್ಲಿ ಬರುತ್ತೆ, ಯಾರಿಂದ ಆದರೂ ಬರುವ, ಸರ್ಕಾರದಿಂದ ಬರುತ್ತೆ, ಸಮಾಜದಿಂದ ಬರುತ್ತೆ. ಇಟ್ ಕಮ್ಸ್. ಸೈತಾನನು ಬಿರುಗಾಳಿಯಂತೆ ಬರ್ತಾನೆ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಬರ್ತಾನೆ. ಮನೆ ಕೆಡುವಕ್ಕೆ ಯಾರೇ ಜಗತ್ತಲ್ಲಿ ಪ್ರಯತ್ನ ಮಾಡಿದರೂ ಆಗಲ್ಲ. ಯಾಕಂತ ಹೇಳಿದ್ರೆ ನೀನು ಯೇಸು ಎಂಬ ಅಸ್ಥಿವಾರದ ಮೇಲೆ ನಿನ್ನ ಮನೆಯನ್ನು ಕಟ್ಟಿದ್ದರಿಂದ ಯಾರು ಕೆಡವಕ್ಕಾಗಲ್ಲ. ಹಲ್ಲೆಲೂಯಾ. ವಾವ್, ಇಟ್ಸ್ ಬ್ಯೂಟಿಫುಲ್. ದೇವರ ನಾಮಕ್ಕೆ ಸ್ತೋತ್ರ. 1 ಕೊರಿಂಥ ನೋಡ್ರಿ, ನಮ್ಮ ಯೇಸು ಅವರ ಕೈ ಇದೆ, ಅವರ ಕೈ ಎಂಥ ಕೆಲಸ ಮಾಡ್ತಾ ಇದೆ. ನಮ್ಮ ಯೇಸುವಿನ ಕೈ ಕೆಟ್ಟ ಕೆಲಸ ಮಾಡೋದಿಲ್ಲ, ನಮ್ಮನ್ನು ಕಟ್ಟೋ ಕೆಲಸ ಮಾಡ್ತಾ ಇದೆ, ಅಸ್ಥಿವಾರ ಹಾಕ್ತದೆ. ಹೇಗೆ ಅಂತ ಹೇಳಿದ್ರೆ ನಾವು ನೋಡೋಣ. 1 ಕೊರಿಂಥ 3:11 ನಾವು ನೋಡ್ತೇವೆ, ಹಾಕಿರುವ ಅಸ್ಥಿವಾರವು, ಎಲ್ಲರೂ ನನ್ನ ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಆ ಅಸ್ಥಿವಾರವನ್ನಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರು? ಒಂದು ಚಪ್ಪಾಳೆ ತಟ್ಟಣ. ನಮಗಿರುವ ಅಸ್ಥಿವಾರ ಯೇಸು. ಹೇಳ್ರಿ, ನನಗಿರುವ ಅಸ್ಥಿವಾರ, ನಾನು ಕದಲುವುದಿಲ್ಲ, ನಾನು ಬೀಳೋದಿಲ್ಲ. ಯಾಕಂದ್ರೆ ನನ್ನ ಅಸ್ಥಿವಾರ ಯೇಸು. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ದೇವರು ನಮಗೆ ಅಸ್ಥಿವಾರ ಹಾಕಿದ್ದಾರೆ. ಕೀರ್ತನೆ 102 ಹಾಗೂ 25ನೇ ವಚನ. ಕೀರ್ತನೆ
102 25ನೇ ವಚನ ಹೇಳ್ತದೆ, ಆದಿಯಲ್ಲಿ ನೀನು ಭೂಮಿಗೆ ಏನಕ್ಕೆ ಅಸ್ತಿವಾರ ಹಾಕಿದ್ದಾರೆ? ಬೈಬಲ್ ಡಿಕ್ಲೇರ್ಸ್. ಇಂಥ ವಚನಗಳನ್ನು ಬೇರೆ ಧರ್ಮ ಗ್ರಂಥಗಳಲ್ಲಿ ತೋರಿಸಿ ನೀವು. ಭೂಮಿಗೆ ಯಾರು ಅಸ್ತಿವಾರ ಹಾಕಿದಾರಪ್ಪ ನಿಮ್ಮ ಧರ್ಮ ಗ್ರಂಥದಿಂದ ತೋರಿಸು. ನಮ್ಮ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ಭೂಮಿಗೆ ಆದಿಯಲ್ಲಿಯೇ ಇವರೇನು ಹಾಕವ್ರೆ? ಭೂಮಿಗೆ ಅಸ್ತಿವಾರ ಹಾಕಿದ ದೇವರು ನಿನಗೆ ಹಾಕಲ್ವಾ? ನೀನು ದೃಢವಾಗಿ ನಿಲ್ಲುವ ಹಾಗೆ ನಿನಗೆ ದೇವರು ಕೃಪೆ ಕೊಡಲ್ವಾ? ಅಸ್ತಿವಾರ ಹಾಕ್ತಾರೆ. ನಮ್ಮ ದೇವರ ಕೈ ಏನು ಮಾಡುತ್ತೆ? ಅಸ್ತಿವಾರ ಹಾಕುತ್ತೆ. ಯಾರಿಗೆ? ನಿಮಗೆ ಅಸ್ತಿವಾರ ಬೇಕಾ? ಪಕ್ಕದಲ್ಲಿದ್ದವ್ರಿಗೆ ಮಾತ್ರ ಅಸ್ತಿವಾರ ಬೇಕಾ? ಈ ಸಂದೇಶ ಅಶ್ವತ್ಥಯ್ಯಗೆ ಮಾತ್ರ ಸರಿಯಾಗಿ ಕೇಳಬೇಕಿತ್ತು, ಅವ್ರು ನಿದ್ದೆ ಮಾಡ್ತಾ ಇದ್ರು. ಇಲ್ಲ, ಅಸ್ತಿವಾರ ನಿನಗೆ ಬೇಕು. ಯಾರಿಗೆ? ನನಗೆ ಬೇಕು. ನಮಗೆ ಅಸ್ತಿವಾರ ಬೇಕು, ದೇವ್ರ ವಾಕ್ಯ ಬೇಕು. ಓಕೆ, ನಮ್ಮ ದೇವರು ಅಸ್ತಿವಾರ ಹಾಕ್ತಾರೆ. ಪ್ರಿಯ ಸಹೋದರ ಸಹೋದರಿ, ಕೇವಲ ಅಸ್ತಿವಾರ ಹಾಕೋದು ನಾವು ನಾನು ಮೊದಲೇ ಕೇಳಿದೆ ನಿಮಗೆ, ನಿಮ್ಮ ಮನೆ ನೀವೇ ಕಟ್ಕೊಳ್ತೀರಾ? ಅಸ್ತಿವಾರ ನೀವೇ ಹಾಕ್ಕೊಳ್ತೀರಾ? ದೇವ್ರು ಹಾಕಬೇಕಾ? ದೇವ್ರು ಹಾಕಬೇಕಂದ್ರೆ ಏನು ಮಾಡಬೇಕು? ಅವ್ರ ಕೈಯಲ್ಲಿ ಕೊಡಬೇಕು. ಸ್ವಾಮಿ, ನಾವೇನಂದರೆ ನಮಗೆ ಬೇರೆ ಬೇರೆ ಅಸ್ತಿವಾರ ಇದೆ. ನಮ್ಮ ಬ್ಯಾಕ್ಗ್ರೌಂಡು, ನಮ್ಮ ಕಲ್ಚರು, ನಮ್ಮ ಎಜುಕೇಷನು, ನಮ್ಮ ಕಾಸು, ನಮ್ಮ ಆಸ್ತಿ, ನಮ್ಮ ಜನ, ನಮ್ಮ ಮಕ್ಕಳು. ಇಂಥ ಅಸ್ತಿವಾರದ ಮೇಲೆ ನಿಮ್ಮ ಮನೆ ಕಟ್ಟಿದರೆ ಗಾಳಿ ಬೀಳೋ ತನಕ ಮಾತ್ರ, ಮಳೆ ಬರೋ ತನಕ ಮಾತ್ರ. ಬಂತು ಅಂದರೆ ಹೋಯ್ತು. ಇನ್ನೊಂದ್ಸರಿ ಹೇಳ್ರಿ, ಬಂತು ಅಂದರೆ ಹೋಯ್ತು. ನೋಡ್ರಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ಇವತ್ತು. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ಪ್ರಿಯ ಸಹೋದರ ಸಹೋದರಿ, ಬಂದರೂ ಹೋಗದೆ ಇರುವ ಹಾಗೆ ಮಾಡುವಂಥದ್ದು ನಮ್ಮ ಯೇಸು ಹಾಕಿರುವ ಅಸ್ತಿವಾರ. ಹಲ್ಲೆಲೂಯಾ. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ಮತ್ತೆ ನಮ್ಮ ದೇವರು ಬರೀ ಅಸ್ತಿವಾರ ಹಾಕೋದು ಮಾತ್ರವಲ್ಲ, ಅದೇ ಎಫೆಸ 2:20 ಇನ್ನೊಂದ್ಸರಿ ಓದಿಕೊಳ್ಳೋಣ. ಅದೇ ಎಫೆಸ 2:20 ನಾವು ನೋಡ್ತೇವೆ. 22:20 ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಡುತ್ತಿದ್ದೀರಿ. ನಮ್ಮ ದೇವರು ನೋಡ್ರಿ, ಅವ್ರ ಕೈಯಲ್ಲಿ ಇದಿದೆ. ನಮ್ಮ ಕಡೆಗೆ ಬೇರೆ ಹೆಸರಿದೆ, ಈ ಕಡೆಗೆ ಕರ್ಣಿ ಅಂತ ಹೇಳ್ತಾರೆ. ಕರ್ಣಿ ಏನ್ರಿ? ಇಂಜಿನಿಯರ್ ಕಾವಲ್ಲ, ಸಲಿಕೆ, ಅದೆಲ್ಲ ನಾವು ಕರ್ಣಿ. ನಿನ್ನ ಹೆಸರು ಮಲ್ಲಪ್ಪ ಅಲ್ಲ? ನೀನೇನು ತಿಳ್ಕೊಂಡಿದ್ಯಾ ನಿನ್ನ ಹತ್ರ ಮಾತ್ರ ಕರ್ಣಿ ಇದೆ ಅಂತ? ನಮ್ಮ ದೇವರು ಹಿಡ್ಕೊಂಡವ್ರೆ. ಸರಿಯಾಗಿ ಪ್ಲಾಸ್ಟ್ರಿಂಗ್ ಮಾಡ್ತಾರೆ, ಇಟ್ಟಿಗೆನೂ ಇಡ್ತಾರೆ. ನಮ್ಮ ದೇವರು ಕಟ್ತಾರಂತೆ. ಕಟ್ಟಬೇಕಾದ್ರೆ ತ್ಯಾಪಿ ಕರ್ಣಿ ಹಿಡಿಲೇಬೇಕು. ಓಕೆ, ನೋಡ್ರಿ, ನೀನೊಬ್ಬನೇ ಅಲ್ಲ, ಖುಷಿ ಪಡು ಇವತ್ತು. ಯಾಕಂದರೆ ದೇವರು ಆ ಕೆಲಸ ಮಾಡ್ತಾರೆ. ನಮ್ಮ ದೇವ್ರ ಕೈಯಲ್ಲಿ ಕರಣಿ ಇದೆ. ಅವರು ತ್ಯಾಪಿ ಹಚ್ತಾರೆ, ತ್ಯಾಪಿ ಹಚ್ಚಿಗೆ ಪ್ಲಾಸ್ಟ್ರಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಪ್ರಿಯರೇ, ಕೆಲವು ಬಿಲ್ಡಿಂಗ್ಗಳು, ನಾನು ಈ ಚರ್ಚ್ ಕಟ್ಟಬೇಕಾದ್ರೆ ಹೇಗೆ ಕಟ್ಟಬೇಕು ಅಂತ ಅವಾಗ ಕಾಸಿಲ್ಲ. ನಮ್ಮ ಚರ್ಚಲ್ಲಿ ಕೆಲವರು ಮನೆ ಕೆಲಸ ಮಾಡೋರು, ನಮ್ಮ ಮಲ್ಲಪ್ಪ ಆ ಥರ ಕೆಲವರು ಇದ್ದರು. ಓಕೆ, ನಾನು ಒಬ್ಬ ಸಿಸ್ಟ್ರು, ನಮ್ಮ PWDನಲ್ಲಿ ಒಬ್ಬ ಸಿಸ್ಟ್ರು ಕೆಲಸ ಮಾಡೋರು ನಮ್ಮ ಚರ್ಚಿಗೆ ಬರ್ತಾಯಿದ್ರು. ಅವ್ರು ಕೇಳಿದ್ರು, ಪಾಸ್ಟ್ರೆ ಹೆಂಗೆ ಕಟ್ತೀರಂತ. ಇಲ್ಲ 4 ಕಡೆಗೆ ಅಗದ್ಬಿಡ್ತೀವಿ, 2-3 ಅಡಿ ಅಗದ್ಬಿಟ್ಟು ಕಲ್ಲು ಹಾಕಿಬಿಟ್ಟು 4 ಗೋಡೆ ಏರಿಸಿ 4 ಕಿಟಕಿ 2 ಡೋರ್ ಇಟ್ಟು ಚರ್ಚ್ ಸ್ಟಾರ್ಟ್ ಅಂತ. ಅವ್ರು ಜೋರ್ನಾಗಕ್ಕೆ ಸ್ಟಾರ್ಟ್ ಮಾಡಿದರು. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ. ಒಬ್ಬ ಎಂಜಿನಿಯರ್ ಹತ್ರ ಕರ್ಕೊಂಡೋದ್ರು. ಅವ್ರ ಹೆಸರು ರಾಜ್ಕುಮಾರ್ ಅಂತ, ಇನ್ನೂ ನೆನಪಿದೆ ನನಗೆ. ನಾನು ಅವ್ರಿಗೆ ಹೇಳಿದೆ. ಅವ್ರು ಕೇಳಿದ್ರು, ಹೆಂಗೆ ಸರ್ ನೀವು ಕಟ್ತೀರಿ, ಏನು ಕೆಲಸ? ನಾನು ಹೇಳಿದೆ, ಇಲ್ಲ ಸರ್, ನಮ್ಮ ಹತ್ರ ಕೆಲಸ ಚರ್ಚಲ್ಲಿ ಹುಡುಗರಿದ್ದಾರೆ, ಅವ್ರಿಗೆ ಅಗ್ಯಾಕೆ ಹೇಳ್ತೀನಿ. ಆಮೇಲೆ ಅವ್ರು ಎಷ್ಟು ಅಗಲ ಇದೆ? ಅಗಲ ಒಂದು ಇದೆ ಸರ್, ಒಂದು 30 ಅಡಿಗೆ ಅದು. 30 ಅಡಿಗೆ ಮೇಲೇನು ಹಾಕ್ತೀರಿ ಅಂದ್ರೆ, ಹಿಂಗೆ ಶೀಟ್ ಹಾಕ್ತೀವಿ ಅಂದ್ರೆ, ಶೀಟ್ ಹಂಗೆ ಬರ್ತದಾ ಕೇಳಿದ್ರು. ಶೀಟ್ ಹೆಂಗೆ ಕುಂದಿರಿಸ್ತೀರಿ? ಜೋರಾಯಪ್ಪ ನಗ್ತಾ ಇದ್ದ.
ಓಕೆ, ಆಮೇಲೆ ನನಗೆ ಗೊತ್ತಾಯಿತು, ಪಾಸ್ಟ್ರು ಕಟ್ಟೋಕ್ಕಾಗಲ್ಲ, ಎಂಜಿನಿಯರ್ ಮಾತ್ರ ಕಟ್ಬೋದು. ಹಲ್ಲೆಲೂಯ. ಪಾಸ್ಟ್ರು ಕೇವಲ ಪ್ರಸಂಗ ಮಾಡ್ತಾರೆ, ಬಿಲ್ಡಿಂಗ್ ಕಟ್ಟೋಕ್ಕೆ ಆಗಲ್ಲ. ಬಿಲ್ಡಿಂಗ್ ಕಟ್ಟೋರು ಎಕ್ಸ್ಪರ್ಟ್ಸ್ ಇರಬೇಕು. ಹಲ್ಲೆಲೂಯ. ಆದರೆ ನೀವೇನು ತಿಳ್ಕೊಂಡಿದ್ದೀರಿ? ನಮ್ಮ ದೇವರು ನಮ್ಮ ಜೀವನವೆಂಬ ಮನೆಯನ್ನು ಕಟ್ಟುವುದರಲ್ಲಿ ಎಕ್ಸ್ಪರ್ಟ್. ಹಿ ಈಸ್ ಎಕ್ಸ್ಪರ್ಟ್. ಕೋಟ್ಯಾಂತರ ಜನರ ಜೀವನ ಕಟ್ಟಿದ ಯೇಸು ಇವತ್ತು ನನ್ನ ಜೀವನ ಕಟ್ತಾರೆ. ಹೇಗೆ ಕಟ್ಟಿದ್ದಾರೆ ದೇವರಂದರೆ, ಪ್ರಿಯರೇ, ನಾನು ಕೆಲವು ದೇಶಗಳಿಗೆ ಹೋದಾಗ ಬಿಲ್ಡಿಂಗ್ಗಳನ್ನು ನಾವು ಮೇಲೆ ಎತ್ತರ ಇರೋ ಬಿಲ್ಡಿಂಗ್ ಹೀಗೆ ನೋಡ್ತೇವೆ. ಕೆಲವು ಕಡೆಗೆ ಲಿಟ್ರಲಿ ಹೀಗೆ ನೋಡಬೇಕು, ಅಷ್ಟು ಎತ್ತರದಲ್ಲಿದೆ. ಅಷ್ಟು ಎತ್ತರದಲ್ಲಿ ಹೋಗಬೇಕಾದ್ರೆ ಬಿಲ್ಡಿಂಗು ಏನಾಗಿದೆ, ಅಸ್ಥಿವಾರ ಅಷ್ಟು ಗಟ್ಟಿಯಾಗಿದೆ. ಎಷ್ಟು ಮನೆಗಳಿಗೆ ಬಿರುಕು ಬಿಡುತ್ತೆ, ಎಷ್ಟು ಮನೆಗಳು ವಾಲ್ತವೆ, ಎಷ್ಟು ಮನೆಗಳು ಸೋರ್ತವೆ. ಯಾಕೆ ಅಂತ ಹೇಳಿದ್ರೆ ಅಸ್ಥಿವಾರ. ನನ್ನ ದೇವರು ನಿನ್ನ ಮನೆ ಕಟ್ಟಿದರೆ ಸೋರೋ ಮನೆ ಅದು ಆಗಲ್ಲ. ನಿನ್ನ ಮನೆ ಬಿರುಕು ಬಿಡಲ್ಲ, ನಿನ್ನ ಮನೆ ವಾಲುವುದಿಲ್ಲ. ಹಲ್ಲೆಲೂಯಾ. ಆರ್ ಯು ಆಲ್ ಎಕ್ಸೈಟೆಡ್ ಅಬೌಟ್ ದಟ್? ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮ ಮನೆ ಕಟ್ಟುವವರು ಅವರೇ. ಎಷ್ಟು ಅದ್ಭುತವಾಗಿ ನಮ್ಮ ಮನೆಯನ್ನು ಕಟ್ತಾರೆ. ಈ ವಾಕ್ಯ ಹೇಳ್ತಿದೆ, ಓಕೆ, ಕೀರ್ತನೆ 19 ಮೊದಲನೇ ವಚನ ಹೇಳ್ತದೆ, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸ್ತದೆ. ಎಲ್ಲರೂ ಹೋದ್ರಿ ಗಟ್ಟಿಯಾಗಿ? ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸ್ತದೆ. ಪ್ರಿಯರೇ, ದೇವರು ನಿಮ್ಮ ಜೀವಿತವನ್ನು ಕಟ್ಟಿದಾಗ ಜನ ನೋಡಿ ಏನಂತಾರೆ ಗೊತ್ತಾ? ವಾವ್, ಹಲ್ಲೆಲೂಯಾ. ಆಕಾಶ ನೋಡ್ತೀರಿ, ಅದರ ಪ್ರಭಾವ ವಾವ್ ಅಂತ ಹೇಳ್ತೀರಿ. ಗಗನವನ್ನು ನೀವು ನೋಡ್ತೀರಿ, ವಾ ಅಂತ ಹೇಳ್ತೀರಿ. ಯಾಕೆ ಅಂತ ಹೇಳಿದ್ರೆ ಅದನ್ನು ಕಟ್ಟಿದ್ದು ನಮ್ಮ ದೇವರ ಕೈಗಳು. ಇವತ್ತು ನಿನ್ನನ್ನು ಕಟ್ಟಿದರೆ ಜನರು ನೋಡಿ ಏನು ಹೇಳ್ತಾರೆ? ವಾವ್ ಅಂತ ಹೇಳ್ತಾರೆ. ನಾನು ಚಿಕ್ಕವನಿರುವಾಗ ನಮ್ಮ ಓಣಿಯಲ್ಲಿ ನಾವು ಮಿಷನ್ ಕಂಪೌಂಡಲ್ಲಿ ಇದ್ದವರು, ಎಲ್ಲ ಕ್ರಿಶ್ಚಿಯನ್ರಲ್ಲಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ನಾವು ನಮ್ಮ ಲಕ್ಷ್ಯ ಎಲ್ಲ ಹೊರಗಡೆ. ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಬಂದು ಕಾಯ್ತಾ ಇರ್ತಾರೆ. ಓಕೆ, ಬಂದೆ ಹೋಗಿದ್ದ ಗೋಲಿ ಆಡೋಕ್ಕೆ ಸ್ಟಾರ್ಟ್. ಗೋಲಿ ಗೊತ್ತಲ್ಲ, ಗೋಲಿ ಆಡಿದ್ರೆ ಈಗಿನ ಕಾಲದಲ್ಲಿ ಮಂದಿಗೆ ಗೊತ್ತೇ ಇಲ್ಲ ಗೋಲಿ ಅಂದರೆ ಏನಂತ. ಓಕೆ, ನಾವು ಗೋಲಿ ಆಡೋರು. ಅದು ಏನಂತ ಹೇಳಿದ್ರೆ ಸುತ್ತು ಕಡೆ, ಈ ಕಡೆಗೂ ಗಟಾರ್, ಈ ಕಡೆಗೂ ಗಟಾರ್, ಆ ಕಡೆಗೂ ಗಟಾರ್. ಅಲ್ಲೆಲ್ಲ ಒಳ್ಳೆ ನೀರು, ಗಲೀಜ್ ನೀರು. ಅದು ಹೋಗೋಗಿ ಬೀಳೋದು ಅಲ್ಲಿನೇ. ಅದನ್ನು ತೆಗೆದ್ಬಿಟ್ಟು ಎಷ್ಟು ಜನ ಈ ಕೆಲಸ ಮಾಡಿದ್ದೀರಿ? ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಓಕೆ, ಸೊ ಅದನ್ನು ತಕ್ಕೊಂಡು ಆಮೇಲೆ ನಮ್ಮಮ್ಮ ಕರೆದ ತಕ್ಷಣ ಹಂಗೆ ಓಡೋದು, ಹಂಗೆ ಊಟಕ್ಕೆ ಕೂತ್ಕೊಳ್ಳೋದು. ಕಿವಿ ಹಿಡಿದು ನಮ್ಮಮ್ಮ ಕರ್ಕೊಂಡು ಹೋಗೋದು, ಮರ್ಯಾದೆಯಿಂದ ಸೋಪ್ ಹಚ್ಚಿ ಕೈ ತೊಳ್ಕೊ ಅಂತ. ಎಷ್ಟು ಜನ ನೀವು ಗಟರಲ್ಲಿ ಬಿದ್ದಿರೋ ಬಾಲನ್ನು ಕೈಯಿಂದ ಎತ್ತೀರಿ? ಅವಾಗ ಎತ್ತಿದ್ದೀರಿ, ಈಗ ಹ್ಯಾಂಡ್ ಗ್ಲೌಸ್ ಹಾಕ್ಕೊಳ್ತೀರಿ. ಓಕೆ, ಗಲೀಜಿರುವಂಥ ಸ್ಥಳದಿಂದ ಸಾಮಾನ್ಯವಾಗಿ ಯಾರು ಕೈ ಹಾಕಿ ಎತ್ತಲ್ಲ. ಈಗ ಟೆನ್ನಿಸ್ ಬಾಲ್ ಬಿದ್ದಿದೆ, ಗೋಲಿ ಬಿದ್ದಿದೆ, ಓಕೆ, ಕಾಸು ಬಿದ್ದರೆ ಎತ್ತಾರೆ, ಅವರು ಎಲ್ಲಿದಾದರೂ ಎತ್ತಾರೆ. ನಮ್ಮ ದೇವ್ರು ಏನು ಮಾಡ್ತಾರೆ ಅಂದರೆ ತಿಪ್ಪೆಯಿಂದ ನಮ್ಮನ್ನು ಎತ್ತಾರಂತೆ. ಅವ್ರ ಕೈ ಕೆಲಸ ಎಂಥ ಕೆಲಸ ಮಾಡುತ್ತೆ ನೋಡಿ. ನೀವು ಮುಟ್ತೀರಾ ಗಲೀಜು ಬಿದ್ದಿದ್ದು? ಗಲೀಜನ್ನು ಎತ್ತೀರಾ? ನಮ್ಮ ದೇವರು ನಮ್ಮನ್ನು ಗಲೀಜಿಂದ ಎತ್ತಿ ಪ್ರಭುಗಳ ಮಧ್ಯದಲ್ಲಿ ಕೂಡಿಸ್ತಾರೆ. ನಮ್ಮ ದೇವರು ನಿಮ್ಮನ್ನು ಎತ್ತರಲ್ಲ, ತಿಪ್ಪೆಯಿಂದ ಗಟಾರಿಂದ ಎತ್ತರಲ್ಲ. ಎತ್ತುವಾಗ ನಾವು ಹೆಂಗಿರ್ತೇವೆ? ಕೊಳೆ ಬಟ್ಟೆ, ಕೆಟ್ಟ ವಾಸನೆ,
ಹೊಲಸು ನೀರು, ಗಡ್ಡ ಬಿಟ್ಟಿದ್ದೀವಿ, ಹರಿದಿರೋ ಬಟ್ಟೆ ಎಲ್ಲ ಹೀಗಿರುವಾಗ ಹಂಗೇ ತಗೊಂಡೋಗಿ ಪ್ರಭುಗಳ ಮಧ್ಯದಲ್ಲಿ ಕುಡಿಸಿಬಿಡ್ತಾರೆ. ತೊಳಿತಾರ ದೇವರು? ಎಲ್ಲರೂ ಹೇಳೋಣ, ನಮ್ಮನ್ನ ದೇವ್ರು ಏನು ಮಾಡ್ತಾರೆ? ಆವಾಗ ತ್ಯಾಪಿ ಹಿಡಿದಿದ್ದು, ಕರಣಿ ಹಿಡಿದಿದ್ದು ದೇವ್ರು, ಇವಾಗ ಸೋಪು ಶಾಂಪು ಹಿಡ್ದವ್ರೆ.